ಸಿಂಧನೂರು ನಗರದ ಪುನೀತ್ ಪುಣ್ಯಾಶ್ರಮಕ್ಕೆ ನಮ್ಮ ಕರ್ನಾಟಕ ಸೇನೆ ತಾಲೂಕಾ ಅಧ್ಯಕ್ಷ ಅಂಬಿರಾಜ್ ಮ್ಯಾಕಲ್ ಅವರಿಂದ ಪ್ರತಿ ತಿಂಗಳ ಬಡ ಕುಟುಂಬಗಳನ್ನು ಗುರುತಿಸಿ ದವಸ ಧಾನ್ಯಗಳು, ಹಣ್ಣು ಹಂಪಲುಗಳನ್ನು ನೀಡ್ತಾ ಇದ್ದು, ಇಂದು ನಗರದ ಪುನೀತ್ ಪುಣ್ಯಾಶ್ರಮದ ವೃದ್ಧರಿಗೆ ಬ್ರೆಡ್, ಹಣ್ಣು ಹಂಪಲ ಹಾಗೂ ಒಂದು ಚೀಲ ಅಕ್ಕಿಯ ಮೂಟೆಯನ್ನು ವಿತರಣೆ ಮಾಡಿದ್ದಾರೆ. ಇನ್ನು ಸಾಮಾಜಿಕ ಕಳಕಳಿಯುಳ್ಳ ಅಂಬಿರಾಜ್ ಮ್ಯಾಕಲ್ ಅವರು ಒಂದು ಚೀಲ ಅಕ್ಕಿಯ ಮೂಟೆಯನ್ನು ವಿತರಿಸಲಾಗಿದ್ದು, ಸಾಮಾಜಿಕ ಕಳಕಳಿಯುಳ್ಳ ಅಂಬಿರಾಜ್ ಮ್ಯಾಕಲ್ ಅವರು ನೂರಾರು ಬಡ ಕುಟುಂಬಗಳಿಗೆ ಹಾಗೂ ಅನಾಥಾಶ್ರಮಗಳಿಗೆ ರಾಜ್ಯಾಧ್ಯಕ್ಷ ಬಸವರಾಜ್ ಪಡಕೋಟಿ ಅವರ ಆಶಯದಂತೆ ನಮ್ಮ ಕರ್ನಾಟಕ ಸೇನೆ ಸಂಘಟನೆಯ ಮೂಲಕ ತಮ್ಮ ಕಾರ್ಯಕರ್ತರ ಜೊತೆ ಸೇರಿ ತಮ್ಮ ಕೈಲಾದ ಸಹಾಯ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಪುನೀತ್ ಪುಣ್ಯಾಶ್ರಮದ ಸಂಸ್ಥಾಪಕ ಹಂಪಯ್ಯ ಸ್ವಾಮಿ ಹಿರೇಮಠ್ ಅವರ ಅಭಿಮತ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಂಬಿರಾಜ್ ಅವರಿಂದ ಆಶ್ರಮಗಳಿಗೆ, ಬಡ ಕುಟುಂಬಗಳಿಗೆ ಸೇವಾ ಕಾರ್ಯ ಮಾಡಲು ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಹಾರೈಸಿದ ಅವರು, ಈ ಸಂದರ್ಭದಲ್ಲಿ ಶೇಖ್ ಆಸಿಫ್ ಅವರನ್ನು ಆಟೋ ಚಾಲಕರ ಸಂಘದ ಅಧ್ಯಕ್ಷರನ್ನಾಗಿ, ಇಮ್ರಾನ್ ತಾಲೂಕಾ ಯುವ ಘಟಕದ ಅಧ್ಯಕ್ಷನಾಗಿ ಸೇರ್ಪಡೆ ಮಾಡಿಕೊಳ್ಳಲಾಗಿದ್ದು, ಕರ್ನಾಟಕ ರಾಯಚೂರು ಜಿಲ್ಲಾ ಅಧ್ಯಕ್ಷರಾಗಿರುವ ಕೆ ಕೊಂಡಪ್ಪ ಅವರ ಆಶೀರ್ವಾದದೊಂದಿಗೆ ಸಿಂಧನೂರು ನಮ್ಮ ಕರ್ನಾಟಕ ಸೇನೆ ತಾಲೂಕಾ ಎಲ್ಲ ಪದಾಧಿಕಾರಿಗಳ ಆಶೀರ್ವಾದದೊಂದಿಗೆ ಈ ಸೇವಾ ಕಾರ್ಯಕ್ರಮವನ್ನು ಪ್ರತಿ ತಿಂಗಳನ್ನು ಯಾವುದೇ ಒಂದು ಮೂಲೆಯಲ್ಲಿ ಮಾಡುತ್ತಾನೇ ಇದ್ದೀವಿ. ಈ ಸೇವಾ ಕಾರ್ಯಕ್ರಮವು ಇವತ್ತು ಇಲ್ಲಿ ಮಾಡುವುದು ಉದ್ದೇಶ ಏನೆಂದರೆ, ನಾನು ಫೇಸ್ಬುಕ್ನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಈ ಪುನೀತ್ ರಾಜಕುಮಾರ್ ಅವ್ರದ್ದು ಒಂದು ಸೇವಾ ಆಶ್ರಮ ಇದೆ ಎಂದು ತಿಳಿದುಕೊಂಡು ಈ ಸೇವಾ ಆಶ್ರಮಕ್ಕೆ ನಮ್ಮದೇ ಆದಂತಹ ಒಂದು ತಿಂಗಳ ಸೇವಾ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶದಿಂದ ಇವತ್ತು ಒಂದು ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ಸ್ವಲ್ಪ ಸೇರ್ಪಡೆ ಕಾರ್ಯಕ್ರಮವೂ ಇದೆ. ಇದರಲ್ಲಿ ಈ ಸೇರ್ಪಡೆ ಆಗ್ತಿರುವವರಿಗೆ ನಂದು ಒಂದು ದೊಡ್ಡ ಸೂಚನವನ್ನು ನೀಡ್ತಾ ಇದ್ದೀನಿ. ಸೇರ್ಪಡೆ ಎಂದರೆ, ಸಂಘಟನೆ ಎಂದರೆ ಸೇರ್ಪಡೆಯುವುದು ಎಲ್ಲ ಸಹಜವಾಗಿ ಭಾಳ ಮಂದಿ ಬರ್ತಿರ್ತಾರೋ ಓದ್ತಿರ್ತಾರೆ. ಆದರೆ ನನ್ನ ಸಂಘಟನೆಯಲ್ಲಿ ಸೇರ್ಪಡೆ ಮಾಡೋರಿಗೆ ಮೊದಲನೇದಾಗಿ ಹೇಳುವುದು, ನಮ್ಮ ಸಂಘಟನೆಯಲ್ಲಿ ಯಾವುದೇ ಅಧಿಕಾರಿಗಳಲ್ಲಿ ಲೋಪದೋಪವಿದೆ ಅಂತ ಹೇಳಿಕೆಸಿ ಅವರನ್ನು ಲಂಚದ ರೂಪದಲ್ಲಿ ರಕ್ತ ಸುಲಿಯುವ ಕೆಲಸ ಮಾತ್ರ ನಮ್ಮ ಸಂಘಟನೆ ಯಾವ ಕಾರ್ಯಕರ್ತನೂ ಎಲ್ಲಿನೂ ಮಾಡಬಾರದು. ಇದು ನನ್ನ ಪ್ರಧಾನ ಉದ್ದೇಶ. ಇದು ನಾನು ಸಂಘಟನೆ ಈ ಸಿಂಧನೂರಿಗೆ ತಂದಿರುವುದು ಕನ್ನಡದ ನೆಲ, ಜಲ, ಭಾಷೆ, ವಿದ್ಯಾರ್ಥಿಗಳ ಪರವಾಗಿ ಮತ್ತು ನೊಂದು ಬೆಂದವರ ಪರವಾಗಿ, ಮಹಿಳೆಯರ ಪರವಾಗಿ ಮತ್ತು ಅಧಿಕಾರಿಗಳಿಂದ ನೊಂದಂತಹ ಅವರ ಪರವಾಗಿ ನ್ಯಾಯ ಕೊಡಿಸುವ ಉದ್ದೇಶದಿಂದವಾಗಿ ಈ ಸಂಘಟನೆಯನ್ನು ನಾನು ಸಿಂಧನೂರಿಗೆ ತಂದಿದ್ದೀನಿ. ನನಗೆ ಬಹಳ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವ ಬಸವರಾಜ್ ಪಡಕೋಟಿ ಅಪ್ಪಾಜಿ ಅವರು. ಇದೇ ರೀತಿಯ ಸಹಕಾರ ಅವರಿಂದ ನನಗೆ ಇರಲಿ. ನನಗೆ ಎಲ್ಲ ಕಾರ್ಯಕರ್ತರಿಗೆ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ, ನನ್ನಿಂದ ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕಿಸುವಂಥ ಶಕ್ತಿ ನನ್ನಲ್ಲಿ ಇಲ್ಲ, ದೊಡ್ಡ ದೊಡ್ಡ ಹಾರ ಹಾಕುವಷ್ಟು ಶಕ್ತಿನೂ ನನ್ನಲ್ಲಿ ಇಲ್ಲ. ನನಗೆ ತಿಳಿದಿದ್ದು ಒಂದೇ, ಎಲ್ಲಿ ಅನ್ಯಾಯ ನಡೆದರೆ ಹೋರಾಟ ಮುಖಾಂತರ ಧ್ವನಿ ಎತ್ತುಕೊಳ್ಳುವುದು ಮೊದಲ ಉದ್ದೇಶ, ಮತ್ತು ಅದರ ಜೊತೆಗೆ ಎಲ್ಲಿ ಕಷ್ಟ ನಷ್ಟಗಳು ಬಂದಿರೋ ಅವರಿಗೆ ಸಹಾಯ ಸಹಕಾರವಾಗಿ ನಿಂದಿರುವುದೇ ನಮ್ಮ ಸಂಘಟನೆಯ ಸಿದ್ಧಾಂತ. ಈ ಸಿದ್ಧಾಂತಗಳಿಗೆ ಮೆಚ್ಚಿ ಯಾರು ನಮ್ಮ ಸಂಘಟನೆಯಲ್ಲಿ ಬಂದರೂ ಅವರಿಗೆ ಸಾಧಾರಣವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಇವತ್ತು ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಆಟೋ ಚಾಲಕ ಅಧ್ಯಕ್ಷರಿಗೂ ಮತ್ತು ನೂತನವಾಗಿ ತಾಲೂಕಾ ಯುವ ಘಟಕ ಅಧ್ಯಕ್ಷರಿಗೂ ತುಂಬು ಹೃದಯದಿಂದವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇಷ್ಟು ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಎಲ್ಲ ನನ್ನ ಈ ವೇಳೆ ಕಾರ್ಯಕರ್ತರಾದ ಮನು, ಅಬ್ದುಲ್ ಸಾಬ್, ಮಾರುತಿ, ಸುರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.